ಏನಕ್ಕೆ? ನನ್ಗೇನೋ ಕೆಲಸ ಐತಿ, ಇವಾಗ ಕೊಡ್ತೀಯಾ ಇಲ್ವಾ? ಇದೇನ್ ಲಾಕ್ ಚೇಂಜ್ ಮಾಡಿದ್ಯಾ? ನನ್ನ ಫ್ರೆಂಡ್ ದುಡ್ಡೆಲ್ಲ ಹಾಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಲಾಕ್ ಚೇಂಜ್ ಮಾಡಿದೀನಿ. ನಿನ್ ಫ್ರೆಂಡ್ಗೆ ಫೋನ್ ಪೇ ನಂಬರ್ ಗೊತ್ತಾ? ಅವನ್ ಭಾರಿ ಟೆಕ್ನಿಕ್ ಇದಾನೆ. ಅವ್ನ್ ಫೋನ್ ಪೇ ನಂಬರ್ ಇದೇ ಫೋನ್ ಪೇ ನಂಬರ್ ತಿಳ್ಕೊಂಡಂಗಿರ್ತಾನ, ತಿಳ್ಕೊಂಡ್ಬಿಡ್ತಾನ. ಅದಕ್ಕೆ ಚೇಂಜ್ ಮಾಡಿದೀನಿ. ಸರಿ ಸರಿ ತಗೋ. ಈ ಟೈಮಲ್ಲಿ ಯಾರು ಸಾಂಗ್ ಹಾಕೊಂಡು ಸೌಂಡ್ ಮಾಡ್ಕೊಂಡು ನಿದ್ದೆ ಹೋಗೋ ಟೈಮಲ್ಲಿ ಯಾರು ಮೆಸೇಜ್ ಮಾಡಿರೋದು ಈ ಟೈಮಲ್ಲಿ? ಅದು ಬೆಳಿಗ್ಗೆ ನಮ್ಮ ಬಾಸು ಬೇಗ ಬಂದು ಮೆಸೇಜ್ ಮಾಡಿದ್ದಾರೆ. ಲಾಕ್ ಓಪನ್ ಮಾಡು, ನಾನ್ ನೋಡ್ಬೇಕು. ಲಾಕ್ ನೆಟ್ ಹೋಗ್ಬಿಟ್ಟಿದೆ, ಅದು ಲಾಕ್ ಓಪನ್ ಆಗಲ್ಲ ಇವಾಗ. ಈ 12 ಗಂಟೆ ಆಗಿದೆ, ಏನ್ ಪರವಾಗಿಲ್ಲ, ಓಪನ್ ಮಾಡು. ಇವಾಗ ಟೈಮ್ ಇಲ್ಲ, ಬೆಳಿಗ್ಗೆ ನೆಟ್ ಹಾಕ್ಸ್ಕೊಂತೀನಿ, ನೋಡೋಣ ಬಿಡು ಆಯ್ತಾ? ಏನ್ ಪರವಾಗಿಲ್ಲ, ಮಾಡು, ಓಪನ್ ಮಾಡು. ಆಗಲ್ಲ ಬಿಡು, ಬೆಳಿಗ್ಗೆ ನೋಡೋಣ. ಯಾಕೆ ಲಾಕ್ ತಗೊಂಡಿದ್ದ ಇದ್ದೀರಾ? ಮತ್ತೆ ಅದು ಲಾಕ್ ಏನಿಟ್ಟು ಬಿಟ್ಟು ನಿದ್ದೆಗಳ ಮರ್ತೋಗ್ಬಿಟ್ಟಿದ್ದೀನಿ. ಲಾಕ್ ತೆಗೀರಿ. ಲಾಕ್ ತೆಗಿತಾ ಇದ್ದೀನಿ, ನಿದ್ದೆಗಳನ್ನ ಏನಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ ಲಾಕ್ ಆಗೋಗ್ಬಿಟ್ಟೈತೆ, ಟೈಮ್ ಬಿದ್ದೈತೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಚೆಕ್ ಮಾಡಿ ಅಂತ ಆಯ್ತಾ? ಬೆಳಗ್ಗೆ ಐತೆ ಓಪನ್ ಮಾಡ್ಕೊತೀನಿ. ಟೈಮ್ ಆಗೋಗೈತೆ, ಇವಾಗ ಲಾಕ್ ತೆಗಿ, ಓಪನ್ ಮಾಡು. ಇರಂಗಿಲ್ಲ, ಏನ್ ಮಾಡೋದು? ನನ್ನ ಕತೆ ಇವತ್ತು ಮುಗಿದೈತೆ. ಮತ್ತೆ ಓಪನ್ ಮಾಡು. ಏನಿದು ಮೆಸೇಜ್? ಏನಿದು? ಕುಡಿತಾ ಚಾರ್ಜಿಂಗ್ ಆಗೋದೆ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಚಾರ್ಜಿಂಗ್ ಇಡ್ತೀನಿ. ನಾಳೆ ಆಫೀಸ್ಗೆ ಹೋಗೋದೇನ್ ಬೇಡ. ಯಾರು ಇವಳು ಐ ಲವ್ ಯು ಅಂತ ಮೆಸೇಜ್ ಮಾಡಿದಾಳೆ? ನಂದು ನನ್ಗೇನ್ ಗೊತ್ತಿಲ್ಲ. ನಂದು ಆಗ್ತಿಲ್ವೇ ಈ ಕೇಸು? ಅದೇ 2 ದಿವಸದಿಂದ ನನ್ಗೆ ಬೇಡ ಬೇಡ ಅಂದ್ರೆ ಮೆಸೇಜ್ ಮಾಡ್ತಾ ಇದ್ದಾಳೆ, ಹಂಗೆ ಸಾಯಿಸ್ತಾ ಇದ್ದಾಳೆ ನನ್ನ. ಅಲ್ಗೋವಣ ಇಲ್ಗೋವಣ, ನೋಡು 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 ನಂದು ನಾನು ರೀಪ್ಲೈ ಮಾಡಿ ನೋಡಿ ನನಗೆ ಏನು ಗೊತ್ತಿಲ್ಲ, ಅವಳೇ ಸ್ಟಾರ್ಟ್ ಆಗ್ತಾ ಇದ್ದಾಳೆ. ಒಂದು ಯಾವ ಮೆಸೇಜ್ ಬಂದಿಲ್ಲ, ನೀನ್ ಏನ್ ಅಂತೀವ ಅಂತ ನಾನು ಸುಮ್ನೆ ಹೇಳಿದ್ದು. ನನ್ನ ಮಕ್ಕಕ್ಕೆ ಇದ್ಯಾರಿದ್ದು? ಬರೀ ಹೆಣ್ಮಕ್ಳು ಸ್ಟೇಟಸ್ ಬರ್ತಾ ಇದೆ. ಅದೆಲ್ಲ ನನ್ನ ಫ್ರೆಂಡ್ಸ್. ನಿಮ್ ಫ್ರೆಂಡ್ಸ್ ಎಲ್ಲ ಅರ್ಧ ಬರ್ಧ ಬಟ್ಟೆ ಹಾಕೊಂಡು ಫೋಟೋ ತೆಕ್ಕೊಂತಾರ, ಆಫೀಸಿಗೆ ಬರ್ತಾರ? ಹಂಗೇನಿಲ್ಲ. ಮತ್ತೆ ಅರ್ಧ ಬರ್ಧ ಬಟ್ಟೆಗಳು ಹಾಕೊಂಡು ಸ್ಟೇಟಸ್ ಹಾಕಿದ್ದಾರೆ ಫೋಟೋಸು. ಮೊದ್ಲು ಇವ್ರನ್ನೆಲ್ಲ ಬ್ಲಾಕ್ ಅಲ್ಲಿ ಇಡು. ನನ್ನ ಆಫೀಸ್ ಕೆಲ್ಸ ಹೋದಾಗ ಅವರೆಲ್ಲ ನನ್ಗೆ ಹೆಲ್ಪ್ ಮಾಡ್ತಾರೆ. ಈಗ ಬ್ಲಾಕ್ ಮಾಡ್ತೀಯೋ ಇಲ್ಲ ಆಫೀಸ್ ಚೇಂಜ್ ಮಾಡ್ತೀಯೋ? ಮಾಡ್ತೀನಿ ಬಿಡು. ಸ್ವಿಚ್ ಆಫ್ ಆಗ್ಬಿಟ್ಟೈತೆ, ಬಿಡುತ್ತೆ, ಚಾರ್ಜ್ ಬಿಡ್ತೀನಿ. ಏನ್ ಪರವಾಗಿಲ್ಲ, ನಾನೇ ಚಾರ್ಜ್ ಗಿಡ್ತೀನಿ, ಕೊಡು. ಓಕೆ, ನೋ ಯೂಸ್ ವಾಟ್ ವಿಂಡೋ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನಾವು ಆಫೀಸರ್ ಫೋನ್ ಮಾಡ್ಬೇಕು. ಏನ್ ಇಷ್ಟೊತ್ತಲ್ಲಿ ಮಧ್ಯರಾತ್ರಿಯಲ್ಲಿ ಮಾತಾಡುವಂತದ್ದು ಏನಿದೆ? ಅಲ್ಲಿ ರಾಶಿ ರಾಶಿ ಕೆಲಸ ಇರ್ತದೆ ಕಂಪ್ನಿಯಲ್ಲಿ, ನಿಂಗೇನು ಕೊಡಿತಾ? ಸರಿ, ಮಾತಾಡು. ಇವಾಗ ಫೋನ್ ಮಾಡಿದ್ರೆ ಎತ್ತಾನೋ ಇಲ್ಲೋ, ನಾನು ಮಲ್ಕೊಂತೀನಿ ಆಯ್ತಾ? ಇರು. ಇದು ಗ್ಯಾಲರಿಯಲ್ಲಿ ಬರೀ ಹೆಣ್ಮಕ್ಳು ಫೋಟೋನೇ ಇದೆ. ಅದು ನಮ್ ಕಸ್ಟಮರ್ಗೆ, ನಮ್ ಕಸ್ಟಮರೇ ನಮ್ಗೆ ದೇವ್ರಲ್ವಾ? ಕಸ್ಟಮರ್ ಫೋಟೋಗಳು ಎಲ್ಲವು.
ಅವ್ರ ಆಫೀಸಿಗೆ ಬಂದ್ರೇನೆ ನಾವು ಬದುಕಾಗುತ್ತೆ, ನಮ್ಗೆ ಪೇಮೆಂಟ್ಗಳು ಬರ್ತವೆ, ಅರ್ಥ ಮಾಡ್ಕೋ. ಪೇಮೆಂಟ್ ಏನೋ ಬರ್ತೈತೆ, ಫೋಟೋಗಳು ಹೆಂಗ್ ಬಂತು ಅಂತ ಕೇಳ್ತಾ ಇದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಸಾರು ಸ್ಟೋರೇಜ್ ಫುಲ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನಂದು ಕಳ್ಸವ್ರೆ. ಈ ಟೈಮ್ ಮೆಸೇಜ್ ಬರ್ಬೇಕಾ? ಏನೋ ಈ ಟೈಮಲ್ಲಿ ಮೆಸೇಜ್ ಬಂದೈತೆ ಗ್ರೂಪ್ ಇಂದ. ಅದೇನೋ ನನ್ಗೆ ಗ್ರೂಪ್ ಅಲ್ಲಿ ಮೆಸೇಜ್ ಬಂದ್ರು ನನ್ನೇ ಕೇಳ್ಬೇಕಾ ನೀನು? ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿರೋದು ತಪ್ಪಲ್ಲ, ಗ್ರೂಪ್ ಅಲ್ಲಿ ಬರೀ ಹೆಣ್ಮಕ್ಳೇ ಇರೋದು ತಪ್ಪು. ಏನಾಗಿದೆ, ಇನ್ನು ಆನ್ಲೈನ್ ಅಲ್ಲೇ ಇದೆಯಾ, ಮಲ್ಕೊಂಡಿಲ್ವಾ? ನನ್ ಮಕ್ಳ ಕೆಲ್ಸ ಇಲ್ಲ ಈ ಟೈಮಲ್ಲಿ. ಅವನ ಮಗ ಏನ್ಕಿದೆ ಅಂತ ಆನ್ಲೈನಲ್ಲಿ? ಅವನಲ್ಲ ಅವಳು. ಎಲ್ಲರ ಟೈಮ್ ಎಲ್ಲ ಹಾಳು ಮಾಡ್ದೆ. ಆಚೆ ಕೆಲ್ಸಕ್ಕಂತ ಹೇಳಿ ಇಷ್ಟೊತ್ತು ಕತೆ ಬೀಳ್ತಾ ಇದೀಯ ನೀನು. ನಾನು ಇಲ್ಲಿರಲ್ಲ, ನಾನು ಹೊರಟೋಗ್ತೀನಿ. ಇವತ್ತೇನೋ ಒಂದ್ ನಿರ್ಧಾರ ಆಗ್ಬೇಕಿರು, ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ. ಇವತ್ತಿರಲ್ಲ ನಾನು, ಏನೋ ಒಂದ್ ತೀರ್ಮಾನ ಆಗ್ಲೇಬೇಕು. ನಾನು ನಮ್ಮ ಅಮ್ಮನಿಗೆ ಇವಾಗೆ ಫೋನ್ ಮಾಡಿ ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ. ಬೇಡ ಸುಮ್ಮನೆ, ಅದೆಲ್ಲ ಏನಕ್ಕೆ ನಮ್ಮಿಬ್ರು ಮಧ್ಯೆ? ಇರು, ನಿಮ್ಮ ಅಮ್ಮನಿಗೆ ಇವತ್ತೇ ಫೋನ್ ಮಾಡಿ ಕರೆಸ್ತೀನಿ. ನೀನ್ ಏನ್ ಮಾಡ್ತೀನಿ ನೋಡ್ತಾ ಇರು. ಅಲೋ ಅತ್ತೆ, ನಿಮ್ ಮಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ರ ಜೊತೆ ಮೆಸೇಜ್ ಮಾಡ್ಕೊಂಡು 6 ಗಂಟೆಗೆ ಇರ್ಬೇಕು ನೀವಿಲ್ಲಿ. ಏನೋ ಒಂದು ತೀರ್ಮಾನ ಆಗ್ಬೇಕು ಇವತ್ತು. 6 ಗಂಟೆಗೆಲ್ಲ ಇಲ್ಲಿ ಇರ್ಬೇಕು ನೀವು. ಸಸ ಹೇಳಿದ ನಿಜನೇನಾ? ಅದಲ್ಲಮ್ಮ, ನಾನು ಹೋಗ್ತೀನಿ, ಅದಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ. 106 ಜನ ಪರಿಚಯ ಆಗ್ತಾರೆ ನನ್ಗೆ, ಎಲ್ಲಾರು ಮೆಸೇಜ್ ಮಾಡ್ತಾರೆ. ಅದೆಲ್ಲ ತಗೊಂಡ್ಬಿಟ್ರೆ ಹೇಳು. ಆಸೆ ಹೋಗ್ತಾರಮ್ಮ ಗಂಡಸರು, ತಪ್ಪು ಕಳ್ಕೊಬೇಡ ಅಮ್ಮ, ನೀನ್ ತಪ್ಪು ಕಳ್ಕೊಬೇಡ. 106 ಕೆಲಸಗಳು ಇರ್ತವೆ. ಅತ್ತೆ, ಮಾವನ್ ಯಾರಾದ್ರೂ ಹುಡ್ಗಿ ಈ ತರ ಮೆಸೇಜ್ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾನು ಗಂಟೆ ಮುರಿತೀನಿ ಅಷ್ಟೇ ಅಲ್ವಾ? ಇವಾಗ ನೀವ್ ಹೇಳ್ರಿ. ಹಳ್ಳಿಯಾಗ ಒಂಥರ ಇರ್ತದೆ, ಸಿಟಿಯಾಗ ಒಂಥರ ಇರ್ತದೆ. ಎಲ್ಲ ತಪ್ಪು ಕಳ್ಕೊಬೇಡ ಮಗ. ಹಂಗೆಂಗ ಆತೈತೆ? ಸಿಟಿಯಾಗ ಕೈ ಹಿಡ್ಕೊಂಡು ಓಡಾಡ್ತಾರೆ, ಹಂಗೆಲ್ಲ ತಪ್ಪು ಕಳ್ಕೊಬೇಡ ಮಗ. ಅದೆಲ್ಲ ಆಗಲ್ಲ ಅತ್ತೆ. ನಿಮ್ ಮಗ ಮನೆಯಲ್ಲಿ ಇಟ್ಬಿಟ್ಟು ಹೋಗ್ಬೇಕು ಫೋನ್ ಕೆಲ್ಸಕ್ಕೆ ಹೋದಾಗ. ಇಲ್ಲ ಅಂದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೊಟ್ಟೋಗ್ತೀನಿ. ಪದೇ ಪದೇ ಅವ್ರ ಮನೆಗೆ ಹೋಗ್ತೀನಿ ಅನ್ಬೇಡ ಮಗ, ದರಿದ್ರ. ಹೋಗಕ್ ಮದ್ವೆ ಯಾಕೆ ಮಾಡ್ಕೊಂಡೆ? ಅದೆಲ್ಲ ಆಗಲ್ಲ ಬಿಡು. ಇನ್ಮೇಲೆ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವಳೆ ಮನೆ ಜವಾಬ್ದಾರಿ ತಗೊಂಡು ಖರ್ಚುಗಳು ಎಲ್ಲ ಅವಳೇ ನೋಡ್ಕೊಳ್ಳಿ. ಅವಾಗ ಸಂಸಾರ ನಡೆಸಿ ಗೊತ್ತಾಗುತ್ತೆ. ನಿಮ್ ಮಗ ಇಷ್ಟು ಮಾಡಿದ್ರು ನಿಮ್ ಮಗನ್ಗೆ ಸಪೋರ್ಟ್ ಮಾಡ್ತೀರಾ. ಅದೇ ನಿಮ್ ಮಗಳಿಗೆ ಹಿಂಗಾಗಿದ್ರೆ ನೀವು ಸುಮ್ನೆ ಇರ್ತಾ ಇದ್ರಾ? ನನ್ನ ಮಗಂದು ಮಾತಾಡ್ಸ್ತಾ ಇರ್ಲಿಲ್ಲ ನಾನು. ಸಿಟಿಯಾಗ ಹಂಗೆ ಮಾಮೂಲಿ. ನಾನು ಇವಾಗ ಏನ್ ಮಾತಾಡಲ್ಲ. ನಿಮ್ ಮಗನ್ಗೆ ಏನ್ ಹೇಳ್ತೀರೋ ನೀವೇ ಹೇಳ್ಕೊಳ್ರಿ. ನಾನು ಹೇಳ್ತೀನಿ, ಹುಷಾರಾಗಿರಪ್ಪ ಮಗ ನೀನು. ಏನ್ ಸಿಟಿ ಅಂದ್ರೆ ಏನ್ ಕೊಂಬರಲ್ಲ. ಹೆಂಡತಿ ನೋಡ್ಕೊಂಡು ಚೆನ್ನಾಗಿರ್ರಿ. ಬೇರೆ ಹುಡುಗಿತವ ಮಾತಾಡಬೇಡ ಮಗ. ಹೆಂಡತಿ ನೀನು ಚೆನ್ನಾಗಿರ್ರಿ. ಬೇಜಾರು ಮಾಡ್ಕೊಂಡಲ್ವಾ ಹೆಂಡತಿ? ಯಾರಾದ್ರೂ ಬೇಜಾರು ಹಾಕೋದ ಇಲ್ವ ಮಗ? ಖುಷಿಯಾಗಿ ಮಾತಾಡ್ಬೇಕು ಮಗ. ಗಂಡ ಹತ್ರ ಚೆನ್ನಾಗಿರ್ಬೇಕು. ಆಸೆ ಕಡೆಗೆ ಹೋಗಿ ಬರ್ತಾರೆ. ಏನು ತಿಳ್ಕೊಬೇಡ ನೀನು. ಸಿಟಿನೇ ಸಂಸಾರ ಹಾಳು ಮಾಡ್ಕೋಬೇಡ ಮಗ.